ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರಲ್ಲ 6ನೇ ತಾರೀಕು ಇಲ್ಲ 9ನೇ ತಾರೀಕು ಅಂತ. ಇವತ್ತು 9ನೇ ತಾರೀಕು ಕಳೆದು ಹೋಯಿತು. ಆಯ್ತಲ್ಲ, 9ನೇ ತಾರೀಕು ಆಯ್ತಲ್ಲ. 9ನೇ ತಾರೀಕು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು ಅವರು. ಆಗೋಯ್ತಲ್ಲ 9ನೇ ತಾರೀಕು. ಈಗೇನು ಹೇಳ್ತಾರೆ? ಈಗೇನು ಹೇಳಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ? ಏನು ಹೇಳಬಹುದು ನೋಡಿ. ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಏನಂದಿದ್ರು, ಇಕ್ಬಾಲ್ ಹುಸೇನ್ಗೆ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಹಿಡ್ಕೊಂಡು ಹೊಡಿತಾರೆ ಅಂತೇಳಿ ಹಿಂಗೆ ಹೇಳ್ತಾ ಇರಬೇಕು, ಅವ್ನ ಮಾತು ನಂಬಲೇಬೇಡಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದರು. ಯಾರಾದರೂ ಅವ್ರ ಮಾತನ್ನು ಬೆಂಬಲಿಸಿದ್ರಾ? ಜೊತೆಗೇ ಇರುವಂಥ ಎಚ್ ಸಿ ಬಾಲಕೃಷ್ಣ, ಮಾಗಡಿಯ ಶಾಸಕರು, ಎಲ್ಲ ಅವ್ರು ಶಾಸ್ತ್ರ ಕೇಳಿರಬೇಕು, ಭಾಳ ಶಾಸ್ತ್ರ ಕೇಳ್ತಿರ್ತಾರೆ, ಶಾಸ್ತ್ರದವ್ರು ಹೇಳಿರ್ಬೇಕು ಅವರಿಗೆ. ನನಗೇನೋ ಗೊತ್ತಿಲ್ಲ, ಅವರಿಗೆ ಕೇಳ್ಕೊಳ್ಳಿ ನೀವು ಅಂದಿದ್ರು. ಈವನ್ ಬಸವರಾಜ್ ಶಿವಗಂಗಾ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು. ಅವ್ರನ್ನ ಭಾಳ ಬಲವಾಗಿ ಬೆಂಬಲಿಸಿ ಮಾತನಾಡುವಂಥವ್ರು. ಈಗ ಅವ್ರದ್ದು ಇದೆ, ಜನವರಿ ಮುಗಿಲಿ ಅಂತ ಹೇಳಿದ್ದಾರೆ ಅವರು. ಡಿಸೆಂಬರ್ ಕಳೀತು, ಇನ್ನು ಜನವರಿನೂ ಮುಗಿಯುತ್ತೆ. ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಇಕ್ಬಾಲ್ ಹುಸೇನ್ ಅವರು 9ನೇ ತಾರೀಕು ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರಲ್ಲ, ಅವರ ಉತ್ತರ ಏನು? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆದಂತಹ, ಬಹಳ ದೊಡ್ಡ ವಿಶ್ಲೇಷಣೆಗೆ ಕಾರಣ ಆದಂತಹ, ನಿರಂತರವಾಗಿ ಕುತೂಹಲವನ್ನು ಉಳಿಸ್ಕೊಂಡು ಬಂದಿರುವಂಥ ಒಂದೇ ಒಂದು ಏಕೈಕ ವಿಚಾರ ಯಾವುದು ಅಂದರೆ ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ, ಪಟ್ಟದ ಫೈಟ್. ಇದರಲ್ಲಿ ಎಷ್ಟೋ ಜನ ಪ್ರಚಾರ ತಗೊಂಡ್ಬಿಟ್ರು. ಯಾರ್ಯಾರ ಹೆಸರು ಗೊತ್ತಿರಲ್ಲ, ಈ ಬಸವರಾಜ್ ಶಿವಗಂಗಾ ಎಲ್ಲ ಯಾರಿಗೆ ಗೊತ್ತಿದ್ರಿ? ಅವರೆಲ್ಲ ಪ್ರಚಾರಕ್ಕೆ ಬಂದುಬಿಟ್ರು. ಇಕ್ಬಾಲ್ ಹುಸೇನು ಇಷ್ಟರ ಮಟ್ಟಿಗೆ ಎಲ್ಲಾದರೂ ನ್ಯೂಸ್ ಆಗ್ತಾ ಇದ್ರಾ? ಅವರು ತಮ್ಮ ಹೇಳಿಕೆಗಳಿಂದಲೇ ಸುದ್ದಿ ಆದರು. ಹಾಗೆ ಕೊಟ್ಟಂತಹ ಒಂದು ಹೇಳಿಕೆ, ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಏನಂದಿದ್ರು, ಡಿ ಕೆ ಶಿವಕುಮಾರ್ ಅವರು 2026 ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರು. ಮತ್ತು ಒಂದು ಬಾರಿ ಹೇಳಿಕೆ ಕೊಟ್ಟಿದ್ದಷ್ಟೇ ಅಲ್ಲ, ಮತ್ತೆ ಹೋಗಿ ಮೀಡಿಯಾದವ್ರು ಕೇಳಿದಾಗಲೂ ಕೂಡ, ಸರ್ ಹೀಗೆ ಹೇಳಿದ್ರಲ್ಲ ನೀವು, ಏನು ನಡೀತಾ ಇಲ್ವಲ್ಲ, ಏನು ಹೇಳ್ತೀರಿ ಅಂತ ಕೇಳಿದಾಗಲೂ ಕೂಡ, ಇಲ್ಲ ನಾನು ನನ್ನ ಮಾತಿಗೆ ಬದ್ಧ, ನನ್ನ ಮಾತಿನಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ, ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಅದಕ್ಕೆ ಬದ್ಧನಾಗಿದ್ದೀನಿ. ಸರ್ ಇನ್ನೇನು ಬಂದೇ ಬಿಡುತ್ತಲ್ಲ 9ನೇ ತಾರೀಕು ಅಂತ ಹೇಳ್ತಾ ಇದ್ರು ಕೂಡ, ಆಗಲಿ 9ನೇ ತಾರೀಕು ಕಳೀಲಿ, ಆಮೇಲೆ ನಾನು ಉತ್ತರ ಕೊಡ್ತೀನಿ ಅಂತೆಲ್ಲ ಹೇಳಿದರು. ಹಾಗಾದರೆ ಏನು ಉತ್ತರ? ಇಕ್ಬಾಲ್ ಹುಸೇನ್ ತತ್ತರ ಏನು ಉತ್ತರ ಕೊಡ್ತಾರೆ? ಏನಂತ ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ನೀವು ಯೋಚನೆ ಮಾಡಿ. ಈ ರಾಜಕೀಯ ಹೇಳಿಕೆಗಳನ್ನ ಕೊಡುವಾಗ ನೋಡಿ, ಬೆಂಬಲಿಗರಾಗಿರ್ತಾರೆ, ಅಭಿಮಾನಿಗಳಾಗಿರ್ತಾರೆ, ಕಾರ್ಯಕರ್ತರಾಗಿರ್ತಾರೆ, ಸರಿ ಸಪೋರ್ಟ್ ಮಾಡಿ. ಆದರೆ ಹೇಳಿಕೆ ಕೊಡುವಾಗ ಅವರ ಮಾತು ನೀನು ಯಾರಾದರೂ ನಂಬ್ತಾರೆ? ಇನ್ಮೇಲೆ ನಾವು ಏನು ಹೇಳ್ತೀವಿ ಅದರ ಬಗ್ಗೆ ಉತ್ತರದಾಯಿತ್ವ ಇರಬೇಕು. ನಾಳೆ ಅದನ್ನು ನಾನು ಯಾಕೆ ಕೊಟ್ಟೆ, ಯಾಕೆ ಹಾಗಾಯಿತು, ಯಾಕೆ ಹಾಗೆ ಹೇಳಬೇಕಾಯ್ತು, ಹೋಗಲಿ ಇವ್ರು ಯಾರು ಪರವಾಗಿ ಮಾತಾಡ್ತಿದ್ದಾರೋ ಅವರಾದರೂ ಬೆಂಬಲಿಸ್ತಾ ಇದ್ದಾರೆ ಇವ್ರನ್ನ. ಅವ್ರು ಎಂಥ ಹೇಳಿಕೆ ಕೊಟ್ಬಿಟ್ರಪ್ಪ ಅಂದರೆ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಜನ ಹಿಡ್ಕೊಂಡು ಹೊಡಿತಾರೆ ಅಂತೇಳಿ ಇಕ್ಬಾಲ್ ಹುಸೇನ್ ಆ ರೀತಿ ಹೇಳಿಕೆ ಕೊಡ್ತಿರ್ಬೇಕು. ಅವ್ರ ಮಾತನ್ನು ನಂಬಲೇಬೇಡಿ, ಅವ್ರ ಮಾತನ್ನು ಲೆಕ್ಕಕ್ಕೆ ತಗೋಬೇಡಿ ಅಂದ್ಬಿಟ್ರು. ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ಮಾತನ್ನು. ಅಷ್ಟಾದ ಮೇಲೂ ಇಕ್ಬಾಲ್ ಹುಸೇನ್ ಈ ರೀತಿಯ ಹೇಳಿಕೆಯನ್ನು ನಿರಂತರವಾಗಿ ಕೊಡ್ತಾ ಇದ್ರು ಅಂದರೆ, ಮತ್ತು ಅದನ್ನು ಸಮರ್ಥಿಸ್ಕೊಳ್ತಾ ಇದ್ರು ಅಂದರೆ ಯಾವ ಕಾರಣಕ್ಕಾಗಿ? ಏನು ಅವರ ಜುಟ್ಟು ಏನಿದೆ ಇವ್ರ ಕೈಯಲ್ಲಿ? ಸಹಜವಾದ ಪ್ರಶ್ನೆ ಅಲ್ವಾ? KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭ್ಯರ್ಥಿಗಳು ಎಲ್ಲರನ್ನೂ ಬೆಂಬಲಿಸಿದ್ದಾರೆ. ಅದರಲ್ಲಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಹಜವಾಗಿ ಹೆಚ್ಚು ಬೆಂಬಲಿಸಿದ್ದಾರೆ. ಹಾಗಂತ ಹೇಳಿ ಈ ರೀತಿಯೆಲ್ಲ ಹೇಳಿಕೆಯನ್ನು ದಿನಾ ಬೆಳಗ್ಗೆ ಎದ್ದರೆ ಕೊಟ್ಕೊಂಡು ಅದನ್ನು ಸಮರ್ಥಿಸ್ಕೊಂಡು ಈಗ ಮುಖ ತೋರಿಸಲಾಗದಂತಹ ಪರಿಸ್ಥಿತಿ ಅಲ್ವಾ ಇದು? ಮತ್ತು ಇನ್ಯಾರು ಅವ್ರ ಮಾತು ನಂಬ್ತಾರೆ? ಇನ್ನು ಮುಂದೆ ಅವ್ರೇನಾದರೂ ಹೇಳಿಕೆ ಕೊಟ್ಟರೆ ಯಾರಾದರೂ ಲೆಕ್ಕಕ್ಕೆ ತಗೋತಾರಾ? ಅದಕ್ಕೆ ವ್ಯಾಲ್ಯೂ ಇರುತ್ತಾ? ಅದಕ್ಕೆ ತೂಕ ಇರುತ್ತಾ? ಇದು ಲೂಸ್ ಸ್ಟಾಕ್ ಅಂತ ಅನ್ಸ್ಕೊಂಡ್ಬಿಡುತ್ತೆ. ನೋಡಿ, ಲೂಸ್ ಸ್ಟಾಕ್ಗಳಿದೆಯಲ್ಲ, ಅದು ಭಾಳ ದೊಡ್ಡ ಸಮಸ್ಯೆ ರಾಜಕಾರಣದಲ್ಲಿ. ಮತ್ತು ಇಂಥವ್ರು ರಾಜಕಾರಣದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಇಂತಹ ಹಲವು ರಾಜಕಾರಣಿಗಳು ತಮ್ಮ ಲಘು ಹೇಳಿಕೆಗಳಿಂದಲೇ ರಾಜಕಾರಣವನ್ನು ಕೊನೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಜನರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರೆ ಹೊರಟೋಯ್ತು ಕಣ್ರಿ. ಮತ್ತು ಇನ್ನೇನಿದೆ ರಾಜಕಾರಣದಲ್ಲಿ? ಉಳಿಸ್ಕೊಳ್ಬೇಕಾಗಿರೋದೇ ನಂಬಿಕೆ. ಜನರ ನಂಬಿಕೆಯನ್ನು ಉಳಿಸ್ಕೊಂಡ ಏಕೈಕ ಕಾರಣಕ್ಕಾಗಿ ಎಷ್ಟೋ ಜನ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಮತ್ತು ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಜನರ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದನ್ನು ಕಳ್ಕೊಂಡು ಏನು ಮಾಡಿದ್ರೆ ಏನು ಉಪಯೋಗ? ಏನು ಹೇಳಿಕೆ ಕೊಟ್ಕೊಂಡು ಏನು ಮಾಡ್ತೀರಿ? ಯಾರಿಗೆ ಬಕೀಟ್ ಹಿಡಿದು ಏನು ನಡೀತು ನಿಮ್ಮದು? ಈಗ ಏನು ಸಿಗುತ್ತೆ? ಇಕ್ಬಾಲ್ ಹುಸೇನ್ ಅವ್ರನ್ನ ಏನು ಮಿನಿಸ್ಟ್ರ್ ಮಾಡಿಬಿಡ್ತಾರೆ ಈಗ ಈ ಹೇಳಿಕೆ ಕೊಟ್ಟರು ಅಂಥೇಳಿ? ಮಿನಿಸ್ಟ್ರ್ ಆಗುವ ಅವಕಾಶವನ್ನು ಕಳ್ಕೊತಾರೆ ಇಂಥ ಹೇಳಿಕೆಗಳಿಂದ. ಮತ್ತು ನೋಡಿ, ಸಿದ್ದರಾಮಯ್ಯನವ್ರು ನಿಮಗೆ ಗೊತ್ತಿದೆ,
ಸಹಜವಾಗಿ ಅವರು ರಾಜಕೀಯ ಲಾಭಕ್ಕಾಗಿಯೇ ಮಾಡ್ಬೋದು. ಆದರೆ ಅಲ್ಪಸಂಖ್ಯಾತರ ಪರವಾಗಿ ಹೆಚ್ಚು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಅಲ್ಪಸಂಖ್ಯಾತ ಶಾಸಕರ ಪರವಾಗಿರ್ತಾರೆ. ಜಮೀರ್ ಅಹಮದ್ ಅವರ ಅತ್ಯಾಪ್ತ ಶಾಸಕ, ಅತ್ಯಾಪ್ತ ಸಚಿವ. ಅದೇ ರೀತಿ ಸಿದ್ದರಾಮಯ್ಯನವರು ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರನ್ನು ನೋಡ್ತಾರೆ, ಸಚಿವರನ್ನು ನೋಡ್ತಾರೆ. ಹೀಗಿರುವಾಗ ಇಕ್ಬಾಲ್ ಹುಸೇನ್ ಅವರು ಸುಮ್ಮನಿದ್ದಿದ್ರು ಸಾಕಿತ್ತು. ಇಂಥ ಲಘು ಹೇಳಿಕೆಗಳನ್ನ ಕೊಡದೆ ಸುಮ್ಮನಿದ್ದಿದ್ರು ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊತಾ ಇದ್ರು. ಆದರೆ ಈಗೇನಾಯಿತು, ಮುಖ್ಯಮಂತ್ರಿಗಳ ಕೆಂಗಣ್ಣಿಗೂ ಗುರಿಯಾದರು. ಹೊರಗಡೆ ಹೇಳದೆ ಹೋಗ್ಬೋದು ಸಿದ್ದರಾಮಯ್ಯನವರು, ಆದರೆ ಒಳಗಡೆ ಇರಲ್ವಾ? ಒಬ್ಬ ವ್ಯಕ್ತಿ ತನ್ನ ಪಟ್ಟದ ಬಗ್ಗೆ ಪ್ರತಿನಿತ್ಯ ಮಾತನಾಡ್ತಾ ಇದ್ದಾನೆ, ಅದು ಕೂಡ ಡೇಟ್ ಹೇಳ್ತಾ ಇದ್ದಾನೆ, ಅದು ತನ್ನದೇ ಪಕ್ಷದ ಶಾಸಕ ಅಂತ ಅಂದಾಗ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರು ಅದನ್ನೆಲ್ಲ ನೋಡ್ಕೊಂಡು ಸರಿ ಆಯಿತು ಹೇಳಿ ಗುಡ್ ಅಂತ ಯಾರಾದರೂ ಹೇಳ್ತಾರಾ? ಒಳಗಿರೋದಿಲ್ವಾ ಕುದಿ? ಅದರ ಬಿಸಿ ಇವತ್ತೆಲ್ಲ ನಾಳೆ ತಟ್ಟೋದಿಲ್ವಾ? ಆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ನೋಡಿ, ರಾಜಕಾರಣದಲ್ಲಿ ಯಾರು ಬ್ಯಾಲೆನ್ಸ್ಡಾಗಿ ಹೋಗ್ತಾರೆ ಅವರು ಅತಿ ಹೆಚ್ಚು ಕಾಲ, ದೀರ್ಘಕಾಲ ರಾಜಕಾರಣದಲ್ಲಿ ಸರ್ವೈವ್ ಆಗ್ತಾರೆ. ನೀವು ಒನ್ ಸೈಡೆಡ್ ಇರೋರು ಯಾರು ಸಕ್ಸೀಡ್ ಆಗಿದ್ದಾರೆ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಹೇಗಾದರು? ಒಂದು ಕಡೆ ಯಡಿಯೂರಪ್ಪನವ್ರನ್ನು, ಮತ್ತೊಂದು ಕಡೆ BL ಸಂತೋಷ್ ಅವ್ರನ್ನು. ಅಂದರೆ ಸಂಘ ಪರಿವಾರ ಪಕ್ಷ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರಿಂದ, ಇಬ್ಬರ ಒಪ್ಪಿಗೆಯೂ ಸಿಕ್ಕಿದ್ರಿಂದ ಅವರು ಮುಖ್ಯಮಂತ್ರಿ ಆದರು ಅಂತ ಹೇಳಿ. ಅಂದರೆ ಬ್ಯಾಲೆನ್ಸ್ಡಾಗಿ ನೋಡಬೇಕು ಅನ್ನುವ ಸ್ಟ್ರಾಟಜಿಯನ್ನು ತಮ್ಮದಾಗಿಸಿಕೊಂಡ ಕಾರಣಕ್ಕಾಗಿ ಈಗ ಇಕ್ಬಾಲ್ ಹುಸೇನ್ ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನೇ ತಾಕೊಂಡಿದ್ದಾರೆ. ಅವರಷ್ಟೇ ಅಲ್ಲ, HC ಬಾಲಕೃಷ್ಣ ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. 94 MLA ಆದವ್ರು ಕಂಡ್ರೆ ಅವರು, ಜಗದೀಶ್ ಶೆಟ್ಟರ್ ಜೊತೆ MLA ಆದವರು ಅವರು. ಅಂಥವರು ಇವತ್ತು ಯಾಕೆ ಈ ಪರಿಸ್ಥಿತಿ ಅವರಿಗೆ? ಮೊನ್ನೆ ಒಂದು ಹೆಡ್ಲೈನ್ ನೋಡ್ತಾ ಇದ್ದೆ ಒಂದು ಕನ್ನಡ ಪತ್ರಿಕೆಯಲ್ಲಿ, HC ಲಾಬಿ ಕೃಷ್ಣ ಅಂಥೇಳಿ. ಅಂದರೆ DK ಶಿವಕುಮಾರ್ ಅವ್ರ ಪರವಾಗಿ ಲಾಬಿ ಮಾಡ್ತಿದ್ದಂಥ ಸುದ್ದಿಯೇ ಅದು. ಅದಕ್ಕೆ ಇವ್ರ ಹೆಸರನ್ನೇ ಚೇಂಜ್ ಮಾಡಿಬಿಟ್ಟಿದ್ರು, ಲಾಬಿ ಕೃಷ್ಣ ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಲಾಬಿ ಮಾಡಿರಬೇಕು ಅವರು DK ಶಿವಕುಮಾರ್ ಅವ್ರ ಪರವಾಗಿ. ಮತ್ತು ಇದನ್ನೆಲ್ಲ ಹೆಂಗೆ ಸಮರ್ಥಿಸ್ಕೊಳ್ತಾ ಹೋಗ್ತಾರೆ ಮುಂದೆ ಅವರು, ಮತ್ತು ಸಿದ್ದರಾಮಯ್ಯನವ್ರ ಮುಂದೆ ಹೆಂಗೆ ಹೋಗ್ತಾರೆ? ಇದು ಮನಸ್ಸಲ್ಲಿ ಇರೋದಿಲ್ಲ ಸಿದ್ದರಾಮಯ್ಯನವ್ರಿಗೆ. ಇದು HC ಬಾಲಕೃಷ್ಣ ಅವರಿಗೂ ಗೊತ್ತಿದೆ. ಅವ್ರು ಹೇಳಿದರು ಒಂದೆರಡು ಸತಿ, ಯಾರು ಅವ್ರ ಬಳಿ ಪ್ರಶ್ನೆ ಕೇಳಿಗೆ ಬಂದಂಥ ವರದಿಗಾರರಿಗೆ ಹೇಳಿದರು, ನಾವು ಸಿದ್ದರಾಮಯ್ಯನವ್ರ ಹತ್ರ ಹೋಗಲೇಬಾರ್ದು, ಸಿದ್ದರಾಮಯ್ಯನವ್ರನ್ನ ಹತ್ತಿರಕ್ಕೆ ಸೇರಿಸಬಾರ್ದು, ಆ ರೀತಿ ಮಾಡಿಬಿಡ್ತೀರಿ. ಮಾತೆದ್ದರೆ DK ಶಿವಕುಮಾರ್ ಅವರು ಅತ್ಯಾಪ್ತರು ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವ್ರ ನಮ್ಮನ್ನು ಹತ್ತಿರಕ್ಕೆ ಸೇರಿಸಲ್ಲ ಅಂತ ಹೇಳ್ತಿದ್ರು. ಅಂದರೆ ಅದೆಲ್ಲ ಅರಿವಿದೆ ಅವರಿಗೆ. ಅವರ ಅನುಭವಕ್ಕೆ ಅರಿವು ಇರಲೇಬೇಕಲ್ಲ. ಅಷ್ಟಿದ್ದೂ ಕೂಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ, ಇನ್ನು ಬಸವರಾಜ ಶಿವಗಂಗಾ ಚನ್ನಗಿರಿ ಶಾಸಕ ಅವ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಆ ಹೇಳಿಕೆಗಳು, ಅಯ್ಯೋ ರಕ್ತದಲ್ಲಿ ಬರಿದು ಕೊಟ್ಟಿದ್ದೇನೆ, ಮತ್ತದನ್ನು ಸಮರ್ಥನೆ ಮಾಡ್ಕೊಳ್ಳೋದು. ರಕ್ತ ಹಸಿ ಇದೆಯಾ ಒಣಗಿದೆಯಾ ಎಲ್ಲ ಹೇಳ್ತೀನಿ, ಸಂಕ್ರಾಂತಿ ಕಳೀಲಿ ಹೇಳ್ತೀನಿ, ಜನವರಿ ಕಳೀಲಿ ಹೇಳ್ತೀನಿ, ಏನು ಹೇಳಲ್ರಿ, ಏನೂ ಆಗೋದಿಲ್ಲ. ಇದೆಲ್ಲ ನಾವು ನೋಡದೇ ಇರೋದ ರಾಜಕಾರಣದಲ್ಲಿ. ಸುಮ್ಮನೆ ಆಮೇಲೆ ಅವ್ರ ಸುದ್ದಿಗೇ ಇರಲ್ಲ. ಭಾಳಷ್ಟು ಜನ ಹೇಳ್ತೀನಿ ಕೇಳಿ, ಒನ್ ಟೈಮ್ MLAs ಕಾಂಗ್ರೆಸ್ಸಲ್ಲಿ ಭವಿಷ್ಯವನ್ನು ತಮ್ಮ ಕೈಯಾರೆ ಸ್ವಯಂಕೃತ ಅಪರಾಧದ ಹಾಗೆ ಹಾಳು ಮಾಡಿಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಇನ್ನಾದರೂ ಇಂತಹ ಲಘು ಹೇಳಿಕೆಗಳನ್ನ ಕೊಡೋದು ಬಿಡಬೇಕಲ್ವ? ಅವರಷ್ಟೇ ಅಲ್ಲ, ಬಸವರಾಜ ಶಿವಗಂಗಾ, HC ಬಾಲಕೃಷ್ಣ, ಯಾರೇ ಆಗಲಿ ಅದನ್ನು ಹೇಳೋದು. ರಾಜಕಾರಣದಲ್ಲಿ ಲೂಸ್ ಟಾಕ್ ಒಳ್ಳೆಯದಾ, ಬೇಕಾದು, ಅಥವಾ ಇದಕ್ಕೆ ಬ್ರೇಕ್ ಬೀಳಬೇಕಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.